ವೀಕ್ಷಕರೇ, ಪ್ರಾಣ ಹೋದರೂ ಸಹ ಈ 9 ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ಮೊದಲನೇದಾಗಿ ಸಂಪಾದನೆ. ನಮ್ಮ ಸಂಪಾದನೆಯ ಬಗ್ಗೆ ಎಂತಹ ಪರಿಸ್ಥಿತಿಯಲ್ಲಿಯೂ ಸ್ನೇಹಿತರೊಂದಿಗೆ ಆಗಲಿ ಸಂಬಂಧಿಕರೊಂದಿಗೆ ಆಗಲಿ ಯಾರ ಬಳಿಯೂ ನಮ್ಮ ಸಂಪಾದನೆಯ ಬಗ್ಗೆ ಚರ್ಚಿಸಬಾರದು. ಏಕೆಂದರೆ ಕೆಲವರು ಇವನ್ನು ಚೆನ್ನಾಗಿ ಸಂಪಾದನೆ ಮಾಡುತ್ತಿದ್ದಾನೆಂದು ಸಹಿಸದೆ ಹೊಟ್ಟೆಕಿಚ್ಚು ಪಡುತ್ತಾರೆ. ಹಾಗೆ ಇನ್ನು ಕೆಲವರು ಇವನ ಸಂಪಾದನೆ ಇಷ್ಟೇನಾ ಎಂದು ಗೇಲಿ ಮಾಡಬಹುದು. ಇದರಿಂದ ನಿಮ್ಮ ಸಂಪಾದನೆಯ ಬಗ್ಗೆ ಯಾರೊಂದಿಗೂ ಚರ್ಚಿಸಬೇಡಿ. ಇನ್ನು 2, ಜಗಳಗಳು. ನಮ್ಮ ಕುಟುಂಬದಲ್ಲಿ ನಡೆಯುವ ಜಗಳಗಳ ಬಗ್ಗೆ ಯಾರೊಂದಿಗೂ ಸಹ ಚರ್ಚಿಸಬಾರದು. ಹಾಗೂ ಗಂಡ ಹೆಂಡತಿ ಜಗಳಗಳು ಎಷ್ಟೋ ಇರುತ್ತವೆ. ಯಾವುದೇ ಜಗಳವಾಗಲಿ ಬೇರೆಯವರೊಂದಿಗೆ ಚರ್ಚೆ ಮಾಡಿ ಅವರ ದೃಷ್ಟಿಯಲ್ಲಿ ನಿಮ್ಮನ್ನು ಕೀಳಾಗಿ ನೋಡುವಂತೆ ಆಗಬೇಡಿ. ಇನ್ನು 3, ವಯಸ್ಸು. ವಯಸ್ಸಿನ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬಾರದು, ಹಾಗೆ ಹೇಳಬಾರದು. ಯಾವುದಾದರೂ ವೃತ್ತಿಗೆ ಸಂಬಂಧಿಸಿದ ದಾಖಲೆಗಳಿಗೋಸ್ಕರ ಹೇಳಬಹುದು ಅಷ್ಟೇ. ಆದರೆ ನಮ್ಮ ಸ್ನೇಹಿತರ ಬಳಿಯಾಗಲಿ ಸಂಬಂಧಿಕರ ಬಳಿಯಾಗಲಿ ವಯಸ್ಸು ಹೇಳಿದರೆ ಶಾಸ್ತ್ರದ ಪ್ರಕಾರ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಹಿರಿಯರು ತಿಳಿಸಿದ್ದಾರೆ. ಇನ್ನು 4ನೇದಾಗಿ ಮಂತ್ರ. ನಮ್ಮ ಬಳಿ ಇರುವ ಮಂತ್ರವನ್ನು ಮತ್ಯಾರಿಗೂ ಸಹ ಹೇಳಬಾರದೆಂದು ಹಿರಿಯರು ಹೇಳುತ್ತಾರೆ. ಅದಕ್ಕೆ ಪುರೋಹಿತರು ಮಂತ್ರವನ್ನು ಕೇಳಿಸಿ ಕೇಳದಂತೆ ಹೇಳುತ್ತಾರೆ. ಇನ್ನು ದಾನ ಮಾಡಿದರೆ ನೀವು ಯಾರಿಗೂ ಹೇಳಬಾರದು. ನಮ್ಮ ಹಿರಿಯರು ಹೇಳುತ್ತಾ ಇರುತ್ತಾರೆ, ಬಲಗೈನಲ್ಲಿ ಮಾಡಿದ ದಾನ ಎಡಗೈಗೆ ಗೊತ್ತಾಗಬಾರದು ಎಂದು. ಇನ್ನು 6, ಸನ್ಮಾನ. ನಮಗೆ ಯಾವಾಗಲಾದರೂ ಸನ್ಮಾನವಾದರೆ ಅದನ್ನು ಯಾರಿಗೂ ಸಹ ಹೇಳಬಾರದು. ಬೇರೆಯವರು ಹೇಳಿಕೊಂಡರೆ ಪರವಾಗಿಲ್ಲ, ಆದರೆ ನಮ್ಮದು ನಾವೇ ಹೇಳಿಕೊಳ್ಳಬಾರದು. ಇನ್ನು 7ನೇದಾಗಿ ಅವಮಾನ. ನಿಮಗೆ ಯಾವಾಗಲಾದರೂ ಅವಮಾನವಾದರೆ ಅದರ ಬಗ್ಗೆ ಯಾರಿಗೂ ಸಹ ಹೇಳಬಾರದು. ಏಕೆಂದರೆ ಸಂದರ್ಭ ಬಂದಾಗ ಅವರು ನಿಮ್ಮನ್ನು ಅವಹೇಳನ ಮಾಡುವ ಅವಕಾಶವಿರುತ್ತದೆ. ಇನ್ನು 8, ಔಷಧಿಗಳು. ನಾವು ಬಳಸುವ ಔಷಧಿಯನ್ನು ಯಾರಿಗೂ ಸಹ ಹೇಳಬಾರದು. ಏಕೆಂದರೆ ಅದು ಕೆಲವರಿಗೆ ಕೆಲಸ ಮಾಡಬಹುದು ಅಥವಾ ಮಾಡದೇ ಇರಬಹುದು. ಒಳ್ಳೆಯದಾದರೆ ಪರವಾಗಿಲ್ಲ, ಆದರೆ ಒಂದು ವೇಳೆ ಕೆಟ್ಟದ್ದು ಆದರೆ ನೀನು ಕೆಟ್ಟ ಔಷಧಿಯಿಂದ ನಮಗೆ ಈ ಪರಿಸ್ಥಿತಿ ಬಂದಿದೆ ಎನ್ನುತ್ತಾರೆ. ಯಾರೇ ಆಗಲಿ ಔಷಧಿ ವೈದ್ಯರ ಸಲಹೆಯಿಂದಲೇ ಪಡೆಯಬೇಕು. ಇನ್ನು 9, ಆಸ್ತಿಗಳು. ನಿಮಗಿರುವ ಆಸ್ತಿಗಳ ಬಗ್ಗೆ ಯಾರ ಬಳಿಯೂ ಸಹ ಚರ್ಚಿಸಬಾರದು. ಏಕೆಂದರೆ ಸಮಾಜದಲ್ಲಿ ಎಲ್ಲರೂ ಸಹ ಒಳ್ಳೆಯವರೇ ಇರುವುದಿಲ್ಲ. ನಮ್ಮನ್ನು ನೋಡಿ ಅಸಹ್ಯ ಪಡುವವರು ಇರುತ್ತಾರೆ. ಆದ್ದರಿಂದ ನಮ್ಮ ಆಸ್ತಿಯ ವಿವರಗಳನ್ನು ಯಾರೊಂದಿಗೂ ಸಹ ಹೇಳಬಾರದು. ವೀಕ್ಷಕರೇ, ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ.